ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಶ್ವಿನಿ ಗೌಡ ಎಂಟ್ರಿ ನಂತರ ಗಿಲ್ಲಿಗೆ ಕುಲಾಯಿಸ್ತು ಲಕ್ಕು. ನಾರಾಯಣ್ ಗೌಡ ಸುದೀಪ್ ಭೇಟಿ ನಂತರ ಗಿಲ್ಲಿ ಗೆದ್ದೆ ಬಿಟ್ರು ಕಪ್ಪು. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜು ಅಷ್ಟೇ. ನೋಡಿ, ಬಿಗ್ ಬಾಸ್ ಸೆಪ್ಟೆಂಬರ್ 28ಕ್ಕೆ ಪ್ರೋಗ್ರಾಮ್ ಗ್ರ್ಯಾಂಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅಲ್ಲಿ 19 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಬಲಗಾಲಿಟ್ಟು ಒಳಗಡೆ ಕಾಲಿಡ್ತಾರೆ. ಅದಾದ ನಂತರ ಒಂದೇ ದಿನಕ್ಕೆ ಮಂಗಳೂರಿನ ಕುವರಿಯಾದಂಥ ಅಪ್ಪಟ ಕನ್ನಡ ಪ್ರತಿಭೆಯಾದಂಥ ರಕ್ಷಿತಾ ಶೆಟ್ಟಿಯವರನ್ನ ಬಿಗ್ ಬಾಸ್ ಮನೆಯಿಂದ ಹೇಳದೆ ಕೇಳದೆ ಸ್ಪರ್ಧಿಗಳು ಎಲಿಮಿನೇಟ್ ಮಾಡ್ತಾರೆ. ಅದಾದ ನಂತರ ಅವರನ್ನು ಸೀಕ್ರೆಟ್ ರೂಮಿಗೆ ಹಾಕ್ತಾರೆ. ಕೇವಲ ಒಂದೇ ವಾರದಲ್ಲಿ ಬಿಗ್ ಬಾಸ್ ಮನೆ ಕ್ಲೋಸ್ ಆಗುವಂತಹ ಹಂತಕ್ಕೂ ಬರುತ್ತೆ. ಅಲ್ಲಿಂದ ಇಲ್ಲೇ ತನಕ ಇದೀಗ ಬಿಗ್ ಬಾಸ್ ಫೈನಲ್ 12ರ ಫೈನಲ್ಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದೇ ರವಿವಾರ ಬಿಗ್ ಬಾಸ್ ಫೈನಲ್ ನಡೆಯುತ್ತೆ. ಅಲ್ಲಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಗೆಲ್ಲುವಂಥ ಒಬ್ಬ ಸ್ಪರ್ಧಿ ಗೆದ್ದು ಬೀಗ್ತಾನೆ. ಅಂದರೆ ಪ್ರತಿಭೆಯುಳ್ಳಂಥ ಟಾಸ್ಕ್ ಮಾಡಿದಂಥ ಜನರ ಪ್ರೀತಿ ಗಳಿಸಿದಂಥ ಒಬ್ಬ ವ್ಯಕ್ತಿ ಗೆದ್ದು ಬೀಗ್ತಾನೆ. ಅದು ಬಹುಶಃ ಗಿಲ್ಲಿ ಎನ್ನುವುದು ಕೂಡ ಇದೀಗ ಎಲ್ಲ ಕಡೆ ಅಡ್ಡಾಡ್ತಿದೆ ಮತ್ತು ಗಿಲ್ಲಿ ಗೆದ್ದೇ ಗೆಲ್ತಾನೆ ಎಂದು ಕೂಡ ನಮ್ಮ ಅಭಿಪ್ರಾಯ ಕೂಡ ಆಗಿದೆ. ನಮ್ಮ ಸಮೀಕ್ಷೆ ಪ್ರಕಾರ, ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಗಿಲ್ಲಿ ಗೆಲ್ತಾನೆ. ಇದು ಒಂದು ನೋಡಿ, ಗಿಲ್ಲಿ ಎಲ್ಲಿ ತನಕ ಗೆಲ್ತಿದೆ ಅಂದರೆ ಓಕೆ, ಗಿಲ್ಲಿ ಗೆಲ್ಬೋದು, ಗಿಲ್ಲಿ ಬಗ್ಗೆ ಓಟಿತ್ತು, ಗಿಲ್ಲಿ ಬಗ್ಗೆ ಪ್ರಚಾರ ಕೂಡ ಆಗ್ತಿತ್ತು ಮತ್ತು ಗಿಲ್ಲಿ ಗೆಲ್ತಾನೆ ಅನ್ನೋದು ಸರಿಸುಮಾರು 90 ದಿನಗಳ ತನಕ ಓಕೆ ಗಿಲ್ಲಿ ಗೆಲ್ಬೋದು, ಓಕೆ 90% ಗೆಲ್ತಾರೆ, ಇಲ್ಲ ಬೇರೆಯವ್ರು ಗೆದ್ದರೂ ಓಕೆ ಅನ್ನುವಂಥ ಒಂದು ಹಂತದಲ್ಲಿತ್ತು. ಬೇರೆಯವರ ಗೆಲುವನ್ನು ಕೂಡ ಒಪ್ಕೊಳ್ಳಿಕ್ಕೆ ಗಿಲ್ಲಿಯ ಫ್ಯಾನ್ಸ್ ರೆಡಿ ಇದ್ದರು. ಅದು ಧನುಷ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸ್ಪರ್ಧಿಗಳು ಓಕೆ. ಒಂದು ವೇಳೆ ಆ ಸ್ಪರ್ಧಿಗಳನ್ನು ಫೀಮೇಲ್ ಕ್ಯಾಂಡಿಡೇಟ್ಗೆ ಅಂದರೆ ಮಹಿಳಾ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕನ್ನೋ ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿ ಅವರನ್ನು ಗೆಲ್ಲಿಸಿದ್ರೆ ಓಕೆ ಅನ್ಬೋದು ಗಿಲ್ಲಿ ಫ್ಯಾನ್ಸ್, ಅಥವಾ ಕಾವ್ಯಳನ್ನು ಗೆಲ್ಲಿಸಿದ್ರೆ ಓಕೆ ಗಿಲ್ಲಿಯ ಸ್ನೇಹಿತೆ ಓಕೆ ಅನ್ಬೋದಿತ್ತು. ಆದರೆ ಯಾವಾಗ ಅಶ್ವಿನಿ ಅವರ ಎಂಟ್ರಿ ಆಯ್ತಲ್ಲ, ಲಾಸ್ಟ್ ಒಂದು 15 ದಿನಗಳ ಅಶ್ವಿನಿ ಅವರ ಎಂಟ್ರಿ ಆಗಿ ಅವರನ್ನು ಪ್ರಮೋಟ್ ಮಾಡಿ, ಅದರಲ್ಲೂ ವೈಯಕ್ತಿಕವಾಗಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರನ್ನು ಹೀನಾಯಮಾನವಾಗಿ ಸ್ವಲ್ಪ ಜರಿದಾಗಿರ್ಬೋದು, ಸ್ವಲ್ಪ ಬೇರೆ ಬೇರೆ ಪದಗಳಿಂದ ಬೈದದ್ದು. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಕ್ಯಾಪ್ಟನ್ ಆದ ನಂತರ ಅವರಿಗೆ ಬೈದಂಥ ವರ್ಡ್ ಅಂದರೆ ಕಿಚನ್ ರೂಮಲ್ಲಿ ಆದಂಥ ಒಂದು ಜಗಳ. ಅದಾದ ನಂತರ ಕೊನೆಗೂ ಒಪ್ಕೊಳ್ಳಲ್ಲ, ತಾನು ಏಕವಚನ ಬಹುವಚನ ಎಲ್ಲವೂ ಕೂಡ. ಅದಾದ ನಂತರ ಗಿಲ್ಲಿ ಅವರನ್ನ ಸ್ಪೈನಲ್ ಕಾರ್ಡ್ ಇಲ್ಲದಂಥ ವ್ಯಕ್ತಿ ಎನ್ನುವ ಮಾತನ್ನು ಹೇಳಿ ಬಾಡಿ ಶೇಮಿಂಗ್ ಮಾಡ್ತಿರ್ಬೋದು. ಎಲ್ಲವೂ ಕೂಡ ಒಂದೊಂದೇ ಆಗಿ ಇಲ್ಲ ಗಿಲ್ಲಿನೇ ಗೆಲ್ಲಬೇಕು ಅಂತ ಹಠಕ್ಕೆ ಗಿಲ್ಲಿಯ ಫ್ಯಾನ್ಸ್ ಬಂದುಬಿಟ್ರು. ಅಲ್ಲಿ ತನಕ ಓಕೆ, ಒಂದು ಫೀಮೇಲ್ ಕ್ಯಾಂಡಿಡೇಟ್ ರಕ್ಷಿತಾನೋ, ಕಾವ್ಯಳೋ, ರಾಶಿಕರೋ, ಬೇರೆ ಯಾವ ಸ್ಪರ್ಧಿ ಗೆದ್ದರೂ ಓಕೆ ಅನ್ನುವಂಥ ಹಂತದಲ್ಲಿ ಗಿಲ್ಲಿ ಫ್ಯಾನ್ಸ್ ಇದ್ದರು. ಆದರೆ ಯಾವಾಗ ಅಶ್ವಿನಿ ಅವರ ಎಂಟ್ರಿ ಆಯ್ತಲ್ಲ, ಆಗ ಗಿಲ್ಲಿಯ ಲಕ್ ಕುಲಾಯಿಸ್ಬಿಡ್ತು. ನಾನು ಪದೇ ಹೇಳ್ತಿದ್ದೇನೆ, ಯಾವಾಗ ಅಶ್ವಿನಿ ಅವರ ಎಂಟ್ರಿಯಾಗಿ ನೇರ ಮುಖಾಮುಖಿಯಾಗಿ ಗಿಲ್ಲಿಗೆ ಫೈಟ್ ಕೊಟ್ಟು ಗಿಲ್ಲಿಯನ್ನು ಬೈದು ಗಿಲ್ಲಿಗೆ ಬಾಡಿ ಶೇಮಿಂಗ್ ಮಾಡಿದ್ರಲ್ಲ, ಆಗ ಗಿಲ್ಲಿಯ ಫ್ಯಾನ್ಸ್ ಇರಲ್ಲ ಅವರು ಒಂದು ಮಟ್ಟಿಗೆ ಸ್ಪಾರ್ಕ್ ಆದರು, ರೊಚ್ಚಿಗೆದ್ರು ಮತ್ತು ತಾನು ಮತ ಹಾಕೋದ್ರ ಜೊತೆಗೆ ತಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಮತ ಹಾಕಿಸುವಂಥ ಹಂತಕ್ಕೆ ಹೋಗಿ ಈಗಾಗಲೇ 3 ಕೋಟಿಗೂ ಜಾಸ್ತಿ ವೋಟ್ ಬಂದಿದ್ದೇನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಮತ್ತು ಅದು ಸತ್ಯಕ್ಕೆ ಸನಿಹ ಕೂಡ ಆಗ್ತದೆ. ಯಾಕಂದರೆ ಆ ವೋಟಿಂಗ್ ರಿಸಲ್ಟನ್ನು ನೋಡಿದ್ರೆ ಒಬ್ಬ ಅಭ್ಯರ್ಥಿ ಬಾಟಮ್ ಟಾಪಲ್ಲಿದ್ದರು, ಅವರು ಈಗ ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೊರಗೆ ಹೋಗಿದ್ರು. ಆ ಸಮೀಕ್ಷೆಯಲ್ಲೂ ಕೂಡ ಅವರಿಗೆ ಅತ್ಯಂತ ಕಡಿಮೆ ಮತ ಬಿದ್ದಿತ್ತು. ಇವೆಲ್ಲವೂ ಕೂಡ ಒಂದು ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಮಾತಾದರೂ ಕೂಡ ನನ್ನ ಪ್ರಕಾರ ಎಲ್ಲಿಯ ತನಕ ಅಶ್ವಿನಿಯವರು ಎಂಟ್ರಿ ಆಗಿರಲಿಲ್ಲ, ಅಲ್ಲೇ ತನಕ ಓಕೆ ಬಿಗ್ ಬಾಸ್ ಸೀಸನ್ 12ನ ಗಿಲ್ಲಿ ಗೆಲ್ತಾನೆ ಅನ್ನೋಂಥ 100% ಇತ್ತು. ಆದರೆ ಎಲ್ಲೋ ಒಂದು ಕಡೆ ಓಕೆ ಬೇರೆ ಫೀಮೇಲ್ ಕ್ಯಾಂಡಿಡೇಟ್ ಗೆದ್ದರೂ ಕೂಡ ಅದನ್ನು ಒಪ್ಕೊಳ್ಳುವಂಥ ಮಾತಿತ್ತು. ಆದರೆ ಯಾವಾಗ ಅಶ್ವಿನಿ ಗೌಡ್ರು ಎಂಟ್ರಿಯಾಗಿ ನೇರ ತಾನು ತೊಡೆ ತಟ್ಟಿ ನಿಂತು ಸ್ಪೈನಲ್ ಕಾರ್ಡ್ ಇಲ್ಲದಂಥ ವ್ಯಕ್ತಿ ಎನ್ನುವಂಥ ಮಾತನ್ನು ಹೇಳಿ ಬಾಡಿ ಶೇಮಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯಿತು ಗಿಲ್ಲಿ ಅಭಿಮಾನಿಗಳ ಒಂಥರ ಸ್ಪಾರ್ಕ್ ಆಯಿತು. ಇದೀಗ ಜ್ವಾಲಿಯಾಗಿದೆ. ಯಾವ ಲೆವೆಲಿಗೆ ಅಂದರೆ ಪ್ರತಿಯೊಬ್ಬ ಸಂಘಟನೆಗಳು, ಪ್ರತಿಯೊಬ್ಬ ಚಿಕ್ಕ ಪುಟ್ಟ ಸಂಘಟನೆಗಳು ಈಗ ಗಿಲ್ಲಿಯ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ತುಂಬುವಂಥ ಮತ್ತು ಓಟ್ ಆಗಿ ಕನ್ವರ್ಟ್ ಮಾಡುವಂಥ ಎಲ್ಲ ಒಂದು ಸಾಧ್ಯತೆಗಳು ಕಂಡು ಬರ್ತದೆ. ನಮ್ಮ ಅನೇಕ ಸ್ನೇಹಿತರು ಕೂಡ ಗಿಲ್ಲಿಯ ಮನೆಗೆ ಹೋಗಿದ್ದಾರೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ಇಲ್ಲ ತುಂಬ ಚೆನ್ನಾಗಿದೆ ಅವರ ಮನೆಯ ಪರಿಸರ, ಬಡವರು ಗೆಲ್ಲಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು. ಆದರೆ ಅಲ್ಲೇ ತನಕ ಸಹಿಸ್ಕೊಳ್ಬೋದಿತ್ತು, ಓಕೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನುವಂಥ ಮಾತು. ಇದೀಗ ಅಶ್ವಿನಿ ಎಂಟ್ರಿ ಆದ ನಂತರ ಅಲ್ಲಿ ಗಿಲ್ಲಿ ಅವರ ಒಂಥರ ಲಕ್ ಕುಲಾಯಿಸ್ಬಿಟ್ಟು, ಆದರೆ ಕನ್ಫರ್ಮ್ ಆಗಿರಲಿಲ್ಲ. ಅದು ಗಿಲ್ಲಿಯೇ ಗೆಲ್ತಾನೆ ಅನ್ನೋದು ಕನ್ಫರ್ಮೇ ಆಗಿರಲಿಲ್ಲ. ಓಕೆ ಏನು ಬೇಕಾದ್ರೂ ಆಗ್ಬೋದು, ಅಶ್ವಿನಿ ಕೂಡ ಗೆಲ್ಬೋದು, ಫೀಮೇಲ್ ಕ್ಯಾಂಡಿಡೇಟ್ ಹಾಗೆ ಹೀಗೆ ಬೇರೆ ಬೇರೆ ಥರದ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಯಾವಾಗ ನಿನ್ನೆ ಸಂಜೆ ಸುಮಾರಿಗೆ ನಾರಾಯಣ್ ಗೌಡ್ರು ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರಲ್ಲ, ಅದು ವೈರಲ್ ಆಗ್ಬಿಡ್ತು. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಹೇಗಾಗಿದೆ ಅಂದರೆ ಅದು ಯಾಕೆ ಹೋದ್ರು ಅನ್ನೋದು ಬಹಿರಂಗವಾಗಿದೆ. ನಾರಾಯಣ್ ಗೌಡ್ರು ಹೋಗಿದ್ದು ತನ್ನ ಮಗನ ಮದುವೆಯ ಆಮಂತ್ರಣ ಕೊಡ್ಲಿಕ್ಕೆ ಹೋಗಿದ್ದಾರೆ.
ಕಿಚ್ಚ ಸುದೀಪ್ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ಅವ್ರ ಜೊತೆ ಗಂಟೆಗಟ್ಟಲೆ ಮಾತಾಡಿದ್ದಾರೆ. ಕೊಡ್ಲಿಕ್ಕೆ ಹೋಗಿದ್ದು ಆಮಂತ್ರಣ ಪತ್ರಿಕೆ, ಸನ್ಮಾನ ಯಾಕೆ ಮಾಡಿದ್ರು? ಜೊತೆಗೆ ಆ ಮಾತುಕತೆಯ ಸಂದರ್ಭದಲ್ಲಿ ಇಬ್ಬರು ಕೂತು ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿ ನಾರಾಯಣ ಗೌಡರ ಆಪ್ತೆಯಾಗಿರುವಂಥ ಮತ್ತು ಕರವೇ ಗೌರವಾಧ್ಯಕ್ಷ ಆಗಿರುವಂಥ ಅಶ್ವಿನಿ ಗೌಡರನ್ನ ಗೆಲ್ಲಿಸುವಂಥ ಪ್ರಯತ್ನ ಅಲ್ಲಿ ಹೋಗಿ ಮಾಡಲಾಗ್ತಿದೆ. ಹಾಗಾಗಿ ಒಂದು ವೇಳೆ ಅಶ್ವಿನಿ ಗೌಡರು ಗೆದ್ಬಿಟ್ರೆ ಈ ಸುದೀಪ್ ಮತ್ತು ನಾರಾಯಣ ಗೌಡರ ಮಧ್ಯೆ ಡೀಲ್ ಆಗ್ಬಿಟ್ಟಿದೆ, ಜೊತೆಗೆ ಲಾಕ್ ಆಗ್ಬಿಟ್ರು ಸುದೀಪ್ ಅವರು. ಹಾಗಾಗಿ ಇದು ಫೇಕ್ ಗೆಲುವು, ಇದು ಒಂದು ದೊಡ್ಡವರ ಗೆಲುವು, ಅಥವಾ ಇದು ಹಣದ ಮೂಲಕ ಗೆಲುವು, ಅಥವಾ ವೋಟ್ ಮುಖಾಂತರ ನೋಟ್ ಮುಖಾಂತರ ಗೆಲುವು ಎನ್ನುವಂಥ ಮಾತು ಹೊರಗಡೆ ಅಡ್ಡಾಡ್ತಾ ಇದೆ. ಹಾಗಾಗಿ ಇದೀಗ ಗಿಲ್ಲಿ ಗೆಲುವು ಫಿಕ್ಸ್ ಆಗಿದೆ. ಇದನ್ನ ತಪ್ಪಿಸ್ಕೊಳ್ಬೇಕಂದ್ರೆ, ಈ ಎಲ್ಲ ಆಪಾದನೆಗಳನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಗಿಲ್ಲಿ ಗೆದ್ದರೆ ಮಾತ್ರ ಈ ಆಪಾದನೆಯನ್ನು ತಪ್ಪಿಸ್ಕೊಳ್ಬೋದು. ಮತ್ತು ಕೊನೆಯ ಸ್ಪೀಚಲ್ಲಿ ಸುದೀಪ್ ಅವರು ಕೂಡ ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಟ್ಟು ಎಲ್ಲ ಇಂಥ ಕಿಡಿಗಳಿಗೆ ಒಂದು ಸ್ಟ್ರಾಂಗ್ ಆಗಿ ಖಡಕ್ ಆಗಂತ ಟಾಂಗ್ ಅಂಡ್ ಉತ್ತರ ಕೊಡುವಂಥ ಎಲ್ಲ ಸಾಧ್ಯತೆ ನನಗನ್ನಿಸ್ತದೆ. ಅಶ್ವಿನಿ ಗೌಡರು ಒಂದು ಲೆವೆಲ್ಗೆ ಪ್ರಮೋಟ್ ಮಾಡಿದ್ರು ಗಿಲ್ಲಿಯನ್ನ, ಒಂದು ಲೆವೆಲ್ಗೆ ಗಿಲ್ಲಿಯ ಫ್ಯಾನ್ಸನ್ನು ಕಿಚ್ಚೆಪ್ಸಿದ್ರು, ಅದು ವೋಟ್ ಆಗಿ ಕೋಟಿ ವೋಟ್ ಆಗಿ ಕನ್ವರ್ಟ್ ಆಯಿತು. ಎರಡನೇದಾಗಿ ನಿನ್ನೆಯಿಂದ ನನಗಂತೂ ಕನ್ಫರ್ಮ್ ಆಯಿತು, ಇಲ್ಲ ಗಿಲ್ಲಿಯೇ ಗೆಲ್ತಾನೆ. ಒಂದು ವೇಳೆ ಗಿಲ್ಲಿಯ ಬದಲು ಬೇರೆ ಅಶ್ವಿನಿ ಗೌಡ ಗೆದ್ರೆ ಮತ್ತೆ ದೊಡ್ಡ ಆಪಾದನೆ ಆಗತ್ತೆ. ಆಪಾದನೆಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಗಿಲ್ಲಿ ಗೆದ್ದಾಗ ಮಾತ್ರ ಈ ಆಪಾದನೆ ಸುಳ್ಳಾಗತ್ತೆ. ಈ ಆಪಾದನೆ ಎಲ್ಲವೂ ಕಿಡಿಗೇಡಿಗಳು ಮಾಡಿದಂತ ಕೂಡ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಕೂಡ ಸುದೀಪ್ ಅವರು ಕೊಡ್ತಾರೆ. ಇನ್ನು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಂಥ ಸುದೀಪ್ ಮತ್ತು ನಾರಾಯಣ ಗೌಡರ ಭೇಟಿ ಇದೆಯಲ್ಲ, ಅದಕ್ಕೆ ಬೇರೆ ಬೇರೆ ತರಹದ ಆಯಾಮ ನೋಡಿ. ನವೆಂಬರ್ 8ಕ್ಕೆ ನಾರಾಯಣ ಗೌಡರ ಮಗಳ ಮದುವೆ ಇತ್ತು. ಹಾಗೆ ಹೋಗದ ನಾರಾಯಣ ಗೌಡರು ಈಗ ಯಾಕೆ ಹೋದ್ರು, ಈಗ ಯಾಕೆ ಸುದೀಪ್ ಅವ್ರ ಮನೆಗೆ ಹೋದ್ರು? ಜೊತೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದಾಗ ಯಾರಿಗಾದ್ರೂ ಇನ್ವಿಟೇಷನ್ ಪಡೆದುಕೊಳ್ಳುವಂಥ ವ್ಯಕ್ತಿ ಯಾರು ಸನ್ಮಾನ ಮಾಡ್ತಾರಾ? ನೀವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಹೋದ್ರೆ ಓಕೆ, ಆದರೆ ಬೇರೆ ಬೇರೆ ಅವಾರ್ಡ್ ಸಿಕ್ಕಾಗ ಅವರಿಗೆ ಒಂದು ಸನ್ಮಾನ ಮಾಡೋದು ಬೇರೆ. ಆದರೆ ಮದುವೆಯ ಆಮಂತ್ರಣ ಕೊಡ್ಲಿಕ್ಕೆ ಹೋದಾಗ ಆಮಂತ್ರಣ ಪಡೆದುಕೊಳ್ಳುತ್ತಿರುವ ವ್ಯಕ್ತಿಗೆ ಆಮಂತ್ರಣ ಕೊಡುತ್ತಿರುವ ವ್ಯಕ್ತಿ ಸನ್ಮಾನ ಮಾಡೋದು ಅದು ದೊಡ್ಡ ಗೊಂದಲ ಆಗ್ಬಿಟ್ಟು ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಮತ್ತು ಬೇರೆಯವರು ಬೇರೆ ಬೇರೆ ಉತ್ತರ ಕೊಡ್ತಾರೆ. ಮತ್ತು ಸುದೀಪ್ ಅಂದ ಕೂಡಲೇ ಅದು ಕನ್ನಡದ ಒಬ್ಬ ಶ್ರೇಷ್ಠ ದೊಡ್ಡ ನಟ, ಕನ್ನಡವನ್ನ ಗಡಿಯಿಂದ ಆ ಕಡೆ ಮಾಡಿದಂಥ ಮೊಟ್ಟ ಮೊದಲು ಈಗಿನ ಒಂದು 2 ದಶಕಗಳನ್ನ ಹೀರೋ ಅನ್ಬೋದು. ಯಶ್ ಈಗ ಬೇರೆಯವರು ನಮ್ಮ ಗಡಿಯನ್ನು ದಾಟಿದ್ದಾರೆ. ಆದರೆ ಅದಕ್ಕೂ ಮೊದಲು ನಮ್ಮ ಗಡಿಯನ್ನು ದಾಟಿ ಹೋದ್ರೆ ರಾಜ್ಕುಮಾರ್ ಅವರ ನಂತರ, ಶಂಕರ್ ನಾಗ್ ಅವರ ನಂತರ, ಅಂಬರೀಷ್ ಅವರ ನಂತರ ಈಗಿನ ಜನರೇಷನ್ ಹೀರೋಗಳಲ್ಲಿ ಗಡಿ ದಾಟಿದಂಥ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಅದು ಸುದೀಪ್. ಈಗ ಸಿನಿಮಾದ ಮುಖಾಂತರ ರಾಜಮೌಳಿ ಸಿನಿಮಾದಲ್ಲಿ ದೊಡ್ಡ ಪಾತ್ರವನ್ನು ನಿಭಾಯಿಸಿ ಇಡೀ ನಮ್ಮ ಇಂಡಿಯಾದ ಹೆಸರು ಮಾಡಿದಂಥ ಮತ್ತು ರಾಜಮೌಳಿಯವರಿಗೆ ಈಗ ಅನುಕೂಲದ ಸುದೀಪ್ ಅವರು ನೆನಪಿಗೆ ಬರಬೇಕು, ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದಂಥ ಮತ್ತು ಹೆಸರನ್ನು ಅಚ್ಚೊತ್ತಿದ ಸುದೀಪ್ ಅವರು ನಮ್ಮ ಗಡಿಯನ್ನು ದಾಟಿ ಕರ್ನಾಟಕದ ಕನ್ನಡ ಮಣ್ಣಿನ ಒಂದು ಸಂಸ್ಕೃತಿಯನ್ನು, ಸಿನಿಮಾವನ್ನು ದೊಡ್ಡ ಕಡೆ ತೆಗೆದುಕೊಂಡು ಹೋದವರು. ಅದಾದ ನಂತರ ಡಾಲಿ ಹೋದರು, KGF ಹೋಯಿತು, ಈಗ ಬೇರೆ ಎಲ್ಲ ನಟರಿಗೂ ಕಾಂತಾರ ಎಲ್ಲ ಹೋಗಿದ್ದಾರೆ. ಆದರೆ ಸುದೀಪ್ ಅವರಿಗೆ ಒಂದು ದೊಡ್ಡ ಹೆಸರಿದೆ. ನಿನ್ನೆ ನಾರಾಯಣ ಗೌಡರು ಮಾತನಾಡೋ ಸಂದರ್ಭದಲ್ಲಿ ಮದುವೆಗೆ ಇನ್ವಿಟೇಷನ್ ಕೊಟ್ಟು ಅದಾದ ನಂತರ ಕನ್ನಡ ಆಗು ಹೋಗು ಭಾಷೆಯ ಉಳಿವಿಗೆ ಬಗ್ಗೆ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ಮಾತಾಡಿದ್ರು ಕೂಡ ಅವರ ಆಪ್ತರು ತಮ್ಮ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ. ಜೊತೆಗೆ ಮದುವೆ ಸಂದರ್ಭದಲ್ಲಿ ಹೋಗುವಾಗ ಇವೆಲ್ಲ ಬೇಕಿತ್ತನ್ನು ಕೂಡ ಅನೇಕರು ಟಾಂಟ್ ಕೊಡ್ತಾ ಇದ್ದಾರೆ. ಆದರೆ ಇವೆಲ್ಲವನ್ನು ಗಮನಿಸಿ ನನಗನ್ಸಿದ್ದು ಒಂದೇ ಒಂದು ಅಶ್ವಿನಿ ಗೌಡ ಎಂಟ್ರಿ ನಂತರ ಗಿಲ್ಲಿಗೆ ಲಕ್ ಕುಲಾಯಿಸ್ಬಿಡ್ತು. ಅಲ್ಲಿ ತನಕ ನೀವು ತಡಿಬೋದಿತ್ತು, ಆದರೆ ಅದಾದ ನಂತರ ಅಶ್ವಿನಿ ಎಂಟ್ರಿ ಆದ ನಂತರ ಗಿಲ್ಲಿಯ ಫ್ಯಾನ್ಸ್ ರೊಚ್ಚಿಗಿದ್ದು ಸ್ಪಾರ್ಕ್ ಆಗಿ ಗಿಲ್ಲಿಯನ್ನೇ ಗೆಲ್ಲಿಸ್ಬೇಕೆನ್ನುವಂಥ ಪಣ ತೊಟ್ಟರು. ಆದರೆ ಅದು ಕನ್ಫರ್ಮ್ ಆಗಿದ್ದು ನಿನ್ನೆ ಅನ್ಸುತ್ತೆ ನನಗೆ. ಯಾಕಂದರೆ ನಿನ್ನೆ ನಾರಾಯಣ ಗೌಡ ಮತ್ತು ಸುದೀಪ್ ಅವರ ಈ ಕಾಕತಾಳೀಯ ಬೇಟೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಗೆಲ್ಲುವು ಗಿಲ್ಲಿಯದೇನುವುದನ್ನು ನನಗನ್ಸುತ್ತೆ ಕನ್ಫರ್ಮ್ ಆಗ್ಬಿಟ್ಟು. ಯಾಕಂದರೆ ಅಶ್ವಿನಿ ಗೌಡರು ಹೇಳಿದ್ರು, ನಾರಾಯಣ ಗೌಡರನ್ನ ನಾನು ಬಿಗ್ ಬಾಸಲ್ಲಿ ನೋಡಬೇಕೆನ್ನುವಂಥ ಆಶೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅವ್ರು ಹೇಳಿದ್ದಕ್ಕೆ ಇಲ್ಲಿ ನಾರಾಯಣ ಗೌಡ ಸುದೀಪ್ ಅವ್ರನ್ನ ಮೀಟ್ ಮಾಡಲಿಕ್ಕೆ ಎಲ್ಲವೂ ಕೂಡ ಒಂಥರ ಇನ್ಫ್ಲುಯೆನ್ಸ್ ರೀತಿಯಲ್ಲಿ ಇದೀಗ ಪೋಟ್ರೆ ಆಗ್ತಿದೆ. ಆದರೆ ನಿಜಕ್ಕೂ ನಾರಾಯಣ ಗೌಡರು ಅಂಥ ವ್ಯಕ್ತಿ ಅಲ್ಲ. ನಾರಾಯಣ ಗೌಡರು ಯಾವತ್ತೂ ಕೂಡ ಯಾರನ್ನು ಹಿಂಗೆ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಕಪ್ಪು ಗೆಲ್ಲಲಿಕ್ಕೆ ಅದೇನೋ ದೊಡ್ಡ ಇಂಟರ್ನ್ಯಾಷನಲ್ ಅವಾರ್ಡ್ ಅಲ್ಲ, ಜಸ್ಟ್ ಬಿಗ್ ಬಾಸ್ ಕಾರ್ಯಕ್ರಮ, ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ. ಈ ಹಿಂದೆ ಅನೇಕರು ಬಿಗ್ ಬಾಸ್ ಅನ್ನು ಗೆದ್ದಿದ್ದಾರೆ. ಅವ್ರ ಹೆಸರು ಯಾರಿಗೂ ಜಾಸ್ತಿ ನೆನಪಿಲ್ಲ, ಅದ್ರೂ ರನ್ನರ್ ಅಪ್ ಆದಂತವ್ರು ಯಾರಿಗೂ ಗೊತ್ತಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಯಾರಂತ ಗೊತ್ತಾಗಲ್ಲ. ಬಿಗ್ ಬಾಸ್ ಎನ್ನುವುದು ಇವತ್ತು ನೋಡಿ ನಾಳೆ ಮರೆಯುವಂಥ ಒಂದು ಕಾರ್ಯಕ್ರಮ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ನನಗಂತೂ ಈ ಸಲ ಬಿಗ್ ಬಾಸ್ ತುಂಬ ಅಚ್ಚುಕಟ್ಟಾಗಿತ್ತು. TRP ವಿಷಯದಲ್ಲಿ ಸ್ವಲ್ಪ ಡೌನ್ ಆದರೂ ಕೂಡ ಈ ಸಲ ಬಿಗ್ ಬಾಸ್ ಒಂದು ಸಂಪ್ರದಾಯ ಅಥವಾ ಒಂದು ಕುಟುಂಬಸ್ಥರು ಕೂತು ನೋಡುವಂಥ ಒಂದು ಶೋ ಆಗಿದೆ. ಅದಕ್ಕೆ ನಾವು ಹೆಮ್ಮೆ ಪಡಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ದೊಡ್ಡ ಬಿಗ್ ಬಾಸ್ ಕಾರ್ಯಕ್ರಮ ಈಡೇರಲಿ. ಆದರೆ ಅಶ್ವಿನಿ ಗೌಡ ಎಂಟ್ರಿ ನಂತರ ಗಿಲ್ಲಿಗೆ ಕುಲಾಯಿಸ್ತಲಕ್ಕೂ, ನಾರಾಯಣ ಗೌಡ ಸುದೀಪ್ ಭೇಟಿಯ ನಂತರ ಗಿಲ್ಲಿ ಗೆದ್ದೇ ಬಿಟ್ಟರು ಕಪ್ಪು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.